ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದೇವರ ಅಚಲ ಪ್ರೀತಿ, ಅವರ ಕರುಣೆಗೆ ಎಲ್ಲೆಯೇ ಇಲ್ಲ. ಅವರು ದುರ್ಜನರನ್ನು ದಂಡಿಸಿ ನಾಶಗೊಳಿಸುವಂಥವರಲ್ಲ, ಸರ್ವರನ್ನು ತಮ್ಮ ಅನಂತ ಕೃಪೆಯಿಂದ ಕಾಪಾಡಿ ಸಂರಕ್ಷಿಸಲು ಬಯಸುವ ದೇವರು. ಇಂದಿನ ಮೊದಲ ವಾಚನದಲ್ಲಿ ಈ ಅನಂತ ದೇವರ ಕೃಪೆಯನ್ನು ನಿನಿವೆ ನಗರದ ಜನರು ಅನುಭವಿಸ್ತಾರೆ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ದೇವರ ಸ್ವಂತ ಜನರು ಈ ದೇವರ ಕೃಪೆಯನ್ನು ಅನುಭವಿಸದೆ ಸಂಕೇತ ಕೇಳ್ತಾರೆ. ಇಂದಿನ ಈ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ನಿನಿವೆ ನಗರದ ಅನ್ಯ ಜನರು ಇಸ್ರಾಯೇಲರ ಅವರು ಶತ್ರುಗಳಾಗಿದ್ದರು. ಆದರೂ ಯೋನ ಪ್ರವಾದಿ ಮುಖಾಂತರ ದೇವರ ಸಂದೇಶ ಅವರಿಗೆ ಸಿಕ್ಕಿದಾಗ ಅವರು ಆ ಸಂದೇಶಕ್ಕೆ ವಿಧೇಯತೆಯನ್ನು ತೋರ್ಪಡಿಸುತ್ತಾರೆ ಮತ್ತು ಪ್ರತಿಫಲವಾಗಿ ಅವರು ಜೀವೋದ್ಧಾರ ಅಥವಾ ನಾಶನ ಅವರಿಂದ ದೂರ ಆಗುತ್ತೆ, ಜೀವೋದ್ಧಾರ ಪಡೆಯುತ್ತಾರೆ. ಜನರೇ ಕೇಳಿ, ನಿಮ್ಮ ನಗರ 40 ದಿನಗಳಲ್ಲಿ ನಾಶವಾಗುವುದೆಂಬ ಸಂದೇಶ ಆ ಊರಲ್ಲಿ ಯೋನನು ಸಾರಿದಾಗ ಆ ಜನರು ನಂಬ್ತಾರೆ ಮತ್ತು ಹಿರಿಯರಿಂದ ಮೊದಲುಗೊಂಡು ಕಿರಿಯರು ಮನ ಪರಿವರ್ತನೆಯ ಚಿಹ್ನೆಯಾಗಿ ಗೋಣಿತಟ್ಟು ಉಟ್ಟುಕೊಂಡು ಉಪವಾಸ ಮಾಡಿ ದೇವರಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸ್ತಾರೆ. ಈವನ್ ರಾಜ ಕೂಡ ಆ ರಾಜಾಜ್ಞೆ ಹೊರಡಿಸಿ ಆ ಜನರು ಆ ಮಾತಿಗೆ ವಿಧೇಯರಾಗುವಂತೆ ನೋಡ್ಕೊಳ್ತಾನೆ. ಪ್ರತಿಫಲವಾಗಿ ದೇವರು ಈ ಜನರನ್ನು ಗಮನಿಸಿ ಅವರು ನಡತೆಯನ್ನು ಕೈಬಿಟ್ಟದ್ದನ್ನು ಕಂಡು ಮನಮರುಗಿ ಅವರಿಗೆ ವಿಧಿಸಬೇಕೆಂದ ಶಿಕ್ಷೆಯನ್ನು ತಡೆ ಹಿಡಿಯುತ್ತಾರೆ. ಪ್ರಿಯರೇ, ಯೋನ ಜನರಿಗೆ ಸಂಕೇತವಾದನು. ಯೋನ ಹೇಗೆ ಸಂಕೇತವಾದನು, ಅದೇ ರೀತಿಯಲ್ಲಿ ಕ್ರಿಸ್ತ ಯೇಸು ನಮ್ಮೆಲ್ಲರಿಗೂ ಸಂಕೇತವಾಗಿದ್ದಾರೆ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಈ ಪೀಳಿಗೆ ಕೆಟ್ಟ ಪೀಳಿಗೆ, ಅದು ಅದ್ಭುತ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ ಎಂದು ಜನರ ಆ ಮನೋಭಾವವನ್ನು ಯೇಸುಸ್ವಾಮಿ ಗದರಿಸುತ್ತಾರೆ. ಅವರು ಅನೇಕ ಅದ್ಭುತಗಳನ್ನು ಕಂಡಿದ್ರೂ ಕೂಡ ಅವರಿಗೆ ಯೇಸುವಿನ ಮೇಲೆ ವಿಶ್ವಾಸ ಬಂದಿಲ್ಲ. ನಮಗೆ ಮತ್ತೊಂದು ಅದ್ಭುತ ಮಾಡಿ ತೋರಿಸು, ಸಂಕೇತ ತೋರಿಸು, ಗುರುತು ತೋರಿಸು ಅಂತ ಅವರು ಕೇಳ್ತಾರೆ. ಪ್ರಿಯರೇ, ನಮ್ಮ ವಿಶ್ವಾಸ ಅದ್ಭುತಗಳನ್ನು ಆಧರಿಸಬಾರ್ದು. ನಮ್ಮ ವಿಶ್ವಾಸ ಶುಭ ಸಂದೇಶವನ್ನು ಆಧರಿಸಬೇಕು. ಯೇಸು ದೇವರ ಪುತ್ರ, ಅವರ ಮುಂದೆ ಇದ್ದರೂ ಕೂಡ ಅವರು ವಿಶ್ವಾಸಿಸಿಲ್ಲ. ಇವತ್ತು ನಾವು ಕೂಡ ಪ್ರಿಯರೇ, ನಮಗೆ ರಕ್ಷಣೆಯನ್ನು ತರುವಂತಹ ಶುಭ ಸಂದೇಶ ನಮಗೆ ಕೊಟ್ಟರೂ ಕೂಡ ನಾವು ಅದನ್ನು ವಿಶ್ವಾಸಿಸುತ್ತಿಲ್ಲ. ನಮಗೆ ನೈಜ ನಂಬಿಕೆ ವಿಶ್ವಾಸ ಇಲ್ಲ. ನಾವಿಂದು ಅನೇಕ ಧ್ಯಾನ ಕೇಂದ್ರಗಳಿಗೆ, ಪ್ರಾರ್ಥನಾ ಕೂಟಗಳಿಗೆ ಓಡ್ತೇವೆ. ಯಾತಕ್ಕಾಗಿ ಓಡ್ತೇವೆ ಅಂತೇಳಿದರೆ, ನಮಗೆ ಸಂಕೇತ ಬೇಕು, ಅದ್ಭುತ ಬೇಕು, ನಮಗೆ ಸೂಚಕ ಕಾರ್ಯಗಳು ಬೇಕು, ನಮ್ಮ ಲಸ್ಟ್ ಫುಲ್ಫಿಲ್ ಆಗಬೇಕು, ನಮ್ಮ ಈ ದೇಹದ ದುರಿಚ್ಛೆಗಳು ಅಥವಾ ಇಚ್ಛೆಗಳು ಸ್ಯಾಟಿಸ್ಫೈ ಆಗಬೇಕು. ಅದಕ್ಕಾಗಿ ನಾವು ದೇವರ ಬಳಿ ಓಡ್ತೇವೆ. ಆದರೆ ಯೇಸು ಕ್ರಿಸ್ತರು ಅದಕ್ಕಿಂತ ದೊಡ್ಡ ಅದ್ಭುತವಾಗಿದ್ದಾರೆ, ಅದ್ಭುತದ ಸಂಕೇತವಾಗಿದ್ದಾರೆ. ಅವರು ನಮ್ಮ ಪರವಾಗಿ ಆ ಶಿಲುಬೆಯ ಯಾತನೆ, ಮರಣ ಅನುಭವಿಸಿ 3ನೇ ದಿನ ಅವರು ಪುನರುತ್ಥಾನರಾದರು. ಅವರು ಸ್ವರ್ಗಾರೋಹಣವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅವರು ಮರಳಿ ಬರ್ತಾರೆ. ಅವರು ನಮ್ಮ ಬದಲಾಗಿ ಇದೆಲ್ಲವನ್ನು ಮಾಡಿದ್ದಾರೆ, ನಮ್ಮನ್ನು ನಿತ್ಯ ಜೀವದ ಮಕ್ಕಳನ್ನಾಗಿಸಲು, ಬೆಳಕಿನ ಸ್ವರ್ಗೀಯ ಸಾಮ್ರಾಜ್ಯದ ಮಕ್ಕಳನ್ನಾಗಿಸಲು ದೇವರು ಯೇಸು ಕ್ರಿಸ್ತರ ಮುಖಾಂತರ ಈ ಉನ್ನತ ಕಾರ್ಯವನ್ನು ನಮ್ಮೆಲ್ಲರ ಪರವಾಗಿ ಮಾಡಿದ್ದಾರೆ. ಪಾಪದ ಸಂಬಳ ಮರಣ, ನಾವು ನರಕ ಯಾತನೆ ಅನುಭವಿಸಬೇಕಾದ ಸಂದರ್ಭದಲ್ಲಿ ದೇವರು ನಮ್ಮನ್ನು ಪ್ರೀತಿ ಮಾಡಿ ಯೇಸು ಕ್ರಿಸ್ತರನ್ನು ಪಾಪ ಸ್ವರೂಪಿಯನ್ನಾಗಿಸಿದ್ದಾರೆ. ಪ್ರಿಯರೇ, ಇದೇ ಒಂದು ದೊಡ್ಡ ಸಂಕೇತವಾಗಿದೆ. ಇದನ್ನು ವಿಶ್ವಾಸಿಸಿ ನಾವೆಲ್ಲರೂ ಜೀವೋದ್ಧಾರ ಪಡಿಬೇಕೆಂದು ದೇವರ ಚಿತ್ತವಾಗಿದೆ. ಆದರೆ ನಾವಿಂದು ಈ ಸತ್ಯ ಸಂದೇಶವನ್ನು ತಳ್ಳಿ ನಮಗೆ ಸುಖ ಕೊಡುವ, ತಾತ್ಕಾಲಿಕ ಅಳಿದು ಹೋಗುವ ಆಶೀರ್ವಾದಗಳನ್ನು ಹುಡುಕಿಕೊಂಡು, ಸಂಕೇತಗಳನ್ನು ಕೇಳಿಕೊಂಡು ಆ ಧ್ಯಾನಕೂಟಗಳಿಗೆ, ಆ ಪ್ರಾರ್ಥನಾ ಮಂದಿರಗಳಿಗೆ ಓಡ್ತೇವೆ. ಪ್ರಿಯರೇ, ಯೇಸು ನಮ್ಮ ಜೊತೆ ಇದ್ದಾರೆ, ನಮ್ಮ ಮಧ್ಯೆ ಇದ್ದಾರೆ. ಅವರ ಸಂದೇಶ ನಮಗೆ ಇದೀಗಾಗಲೇ ದೊರಕಿದೆ. ಇದನ್ನು ನಂಬಿ ನಾವು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗೋಣ, ದೇವರಿಗೆ ಅಭಿಮುಖರಾಗೋಣ. ಪ್ರಿಯರೇ, ದೇವರ ಕೃಪೆ, ಕರುಣೆಯನ್ನು ಆ ನಿನಿವೆ ಅನ್ಯ ಜನರು ಸವಿದ್ರು. ಇವತ್ತು ನಾವು ಹಠಮಾರಿಗಳಾಗೋದು ಬೇಡ, ನಾವು ಅವಿಶ್ವಾಸಿಗಳಾಗೋದು ಬೇಡ, ಹೃದಯ ಕಾಠಿನ್ಯತೆ ಬೇಡ, ಸ್ವನೀತಿವಂತಿಕೆಯಲ್ಲಿ ನಾವು ಜೀವಿಸೋದು ಬೇಡ. ಬದಲಾಗಿ ಪಶ್ಚಾತ್ತಾಪ ಪಟ್ಟು ಆ ದೇವರ ಕರುಣೆ, ಕೃಪೆಯನ್ನು ಸವಿಯೋಣ. ನಮ್ಮ ಜೀವೋದ್ಧಾರ ನಮ್ಮ ಬಳಿಯೇ ಇದೆ.
ಆಮೇನ್. ಪ್ರೈಸ್ ದ ಲಾರ್ಡ್.